ಜಿಎಂ ವಿಶ್ವವಿದ್ಯಾಲಯ ಆರಂಭವಾಗಿ 1 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 13 ಹಾಗೂ 14ರಂದು ಓಪನ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಓಪನ್ ಡೇ ಕಾರ್ಯಕ್ರಮದ ಸಂಚಾಲಕರಾದ ಪ್ರೊಫೆಸರ್ ಟಿಆರ್ ತೇಜಸ್ವಿ ಕಟ್ಟಿಮನಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಓಪನ್ ಡೇ ಕಾರ್ಯಕ್ರಮವು ವಿಭಿನ್ನವಾದ ಕಾರ್ಯಕ್ರಮವಾಗಿದ್ದು, ಇದರಲ್ಲಿ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು. 2 ದಿನಗಳ ಕಾಲ ಪಿಯು ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು, ಇದರಲ್ಲಿ ಜಿಎಂ ವಿಶ್ವವಿದ್ಯಾಲಯ ಿರುವ ಕೋರ್ಸ್ಗಳು, ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ಕೋರ್ಸ್ ತೆಗೆದುಕೊಂಡರೆ ಉದ್ಯೋಗಕ್ಕೆ ಅನುಕೂಲ ಎಲ್ಲವನ್ನು ತಿಳಿಯಲು ಈ ಓಪನ್ ಡೇ ಅನುಕೂಲವಾಗಲಿದೆ ಎಂದರು. ಈಗಾಗಲೇ 30ಕ್ಕೂ ಹೆಚ್ಚು ಕಾಲೇಜಿನಿಂದ ವಿದ್ಯಾರ್ಥಿಗಳು ಬರುವುದಾಗಿ ಹೇಳಿ, ಇನ್ನು ಸಾಕಷ್ಟು ಕಾಲೇಜುಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಓಪನ್ ಡೇ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಯೂನಿವರ್ಸಿಟಿ ಇದರಲ್ಲಿ. ಈ ಓಪನ್ ಡೇ ಅಂತಕ್ಕಂಥ ಕಾರ್ಯಕ್ರಮ ಏನು ಅಂತಂತಂದರೆ, ಎಲ್ಲ ಪಿ ಯು ಕಾಲೇಜಿನ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು, ಅದು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸು ಅಥವಾ ಎಜುಕೇಷನ್ ಯಾವುದೇ ಇರ್ಬೋದು, ಪಿ ಯು ವಿದ್ಯಾರ್ಥಿಗಳಿಗೆ ಮತ್ತು ಡಿಗ್ರಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನ ಓಪನ್ ಡೇ ದಿನದಂದು ಅವರಿಗೆ ಇದೊಂದು ಫ್ರೀ ಎಂಟ್ರಿ ಇರ್ತದೆ. ಅವತ್ತಿನ ದಿನ ಬಂದುಬಿಟ್ಟು ಅವರು ನಮ್ಮ ಕಾಲೇಜಿನಲ್ಲಿರ್ತಕ್ಕಂತಹ ಎಲ್ಲ ಕೋರ್ಸ್ಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡಿಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಎಂ ಯೂನಿವರ್ಸಿಟಿ ಲಾಸ್ಟ್ ಇಯರ್ ನಾವು ಪ್ರಾರಂಭ ಮಾಡಿದ್ವಿ. ಈಗ ಆಲ್ರೆಡಿ 1 ವರ್ಷ ಆಯಿತು, ತುಂಬಿತು. 1 ವರ್ಷ ಈಗ ಯೂನಿವರ್ಸಿಟಿಯಾಗಿ ಕಂಪ್ಲೀಟ್ ಆದಮೇಲೆ ಈಗ ನಾವು ಒಂದು ಓಪನ್ ಡೇ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಓಪನ್ ಡೇ, ಇದು 2ನೇ ಓಪನ್ ಡೇ. ಮೊದಲನೇ ಓಪನ್ ಡೇ ಕಾರ್ಯಕ್ರಮವನ್ನು ನಾವು ಏಪ್ರಿಲ್ ಮಂತ್, ಇದೇ ವರ್ಷ ಏಪ್ರಿಲ್ ಮಂತಲ್ಲಿ ಮಾಡಿದ್ವಿ. ಇದು 2ನೇ ಓಪನ್ ಡೇ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ಯೂನಿವರ್ಸಿಟಿ ಆಗಿಬಿಟ್ಟು 1 ವರ್ಷ ಆದಮೇಲೆ ಇದೊಂದು ಓಪನ್ ಡೇ ಅಂತಕ್ಕಂಥ 2ನೇ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಅವತ್ತಿನ ದಿನ ಎಲ್ಲ ಪಿ ಯು ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದು ನಮ್ಮಲ್ಲಿರ್ತಕ್ಕಂತಹ ಕೋರ್ಸ್ಗಳ ಬಗ್ಗೆ ಅವರು ಕಂಪ್ಲೀಟ್ ಮಾಹಿತಿಯನ್ನು ಅವರು ತೊಗೋಬೋದು. ಯಾಕಂದರೆ ಸಾಕಷ್ಟು ಕೋರ್ಸಸ್ಗಳನ್ನು ಯೂನಿವರ್ಸಿಟಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. 42 ಯು ಜಿ ಪ್ರೋಗ್ರಾಮ್ಸು ಹಾಗೆ 18 ಪಿ ಜಿ ಪ್ರೋಗ್ರಾಮ್ಸ್ಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಲಾ ಕಾಲೇಜ್ ಓಪನ್ ಆಗಿರೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸೊ ಹಾಗಾಗಿ ಈ ಒಂದು ಓಪನ್ ಡೇ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಕ್ಯಾಂಪಸ್ಸಿಗೆ ಕರೆಸ್ಕೊಂಡು ಈ ಒಂದು ಮಾಹಿತಿಯನ್ನು ನಾವು ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಈ ಪಿ ಯು ಮಕ್ಕಳಿಗೆ ಮತ್ತು ಡಿಗ್ರಿ ಓದೋ ಮಕ್ಕಳಿಗೆ ನಾವು ಈ 13 ಮತ್ತು 14ನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಈ ಓಪನ್ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ, ಈ ಪಿ ಯು ಮಕ್ಕಳಿಗೆ ನಿಮಗೆ ಗೊತ್ತಿದ್ದ ಹಾಗೆ ಅವರಿಗೆ ಪಠ್ಯಕ್ರಮದಲ್ಲಿ ತುಂಬ ಅವ್ರನ್ನ ಬ್ಯುಸಿ ಮಾಡಿರ್ತಾರೆ ಕಾಲೇಜುಗಳಲ್ಲಿ ಪರ್ಸೆಂಟೇಜ್ ತೆಗಿಲಿಕ್ಕೆ. ಅದಕ್ಕೋಸ್ಕರ ಅವರು ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಓದಬೇಕು ಅನ್ನೋದು ಒಂದು ಮೋಟಿವೇಶನ್ನು ಮರ್ತೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ ಯೂನಿವರ್ಸಿಟಿಗೆ ಅವ್ರನ್ನ ಕರೆತಂದು ಅದರಲ್ಲಿ ಯಾವ್ಯಾವ ಥರ ಯೂನಿವರ್ಸಿಟಿ ಅಂದರೆ ಹೆಂಗಿರುತ್ತೆ, ಆಮೇಲೆ ನಮ್ಮ ಹುಡುಗರು ಯಾವ್ಯಾವ ರೀತಿ ಪ್ರಾಜೆಕ್ಟ್ಸು ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು, ಅದರಿಂದ ಸಮಾಜಕ್ಕೆ ಏನು ಅನುಕೂಲ ಇದೆ ಅದನ್ನೆಲ್ಲ ನಾವು ಅವತ್ತಿನ ದಿವಸ ತೋರಿಸ್ತಾ ಇದ್ದೀವಿ. ಸೊ ನಮ್ಮ ಮಕ್ಕಳೇ ಪ್ರಾಜೆಕ್ಟ್ ಮಾಡಿರ್ತಾರೆ, ಅವರೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಎಲ್ಲ ನಮ್ಮ ಮಕ್ಕಳು ಮಾಡಿದ್ದಾರೆ ಈ ಸತಿ. ಅದ್ರ ಜೊತೆ ನಮ್ಮ ದೇಶದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಹಲವಾರು ಪ್ರಾಜೆಕ್ಟ್ಗಳು ಸೆಲೆಕ್ಟ್ ಆಗಿ ಅದಕ್ಕೆ ಈಗ ಫೈನಲ್ಸ್ಗೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ನಮ್ಮ ಮಕ್ಕಳು. ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಹೋಗಿ ನಮ್ಮ ಮಕ್ಕಳು ಈಗ ಆ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಪ್ರಾಜೆಕ್ಟ್ಗಳೆಲ್ಲ ನಮ್ಮ ಫೈನಲ್ ಸೆಲೆಕ್ಟ್ ಆಗಿ ಈಗ ಇದ್ದಾರೆ. ಆ ಥರ ಒಂದು ಪ್ರಾಜೆಕ್ಟ್ಸು, ಇನ್ನೋವೇಟಿವ್ ಪ್ರಾಜೆಕ್ಟ್ಸು ನಮ್ಮಲ್ಲಿ ಅವತ್ತಿನ ದಿವಸ ಪ್ರದರ್ಶನವಾಗಿ ಇಟ್ಟಿರ್ತೀವಿ. ಸೊ ಪಿ ಯು ಮಕ್ಕಳು ಬಂದು ಅದನ್ನೆಲ್ಲ ನೋಡಿ ಅವರಿಗೂ ಒಂದು ಉತ್ತೇಜನ ಬರಲಿ, ನಾವು ಮುಂದೆ ಈ ಪಿ ಯು ಸಿ ಓದಿದರೆ ಮುಂದೆ ನಾವು ಏನೆಲ್ಲ ಮಾಡ್ಬೋದು, ಏನೆಲ್ಲ ಆಗ್ಬೋದು ಅನ್ನೋದು ಒಂದು ಅವರಿಗೆ ಗಮನ ಬರಲಿ, ಇನ್ನೂ ಚೆನ್ನಾಗಿ ಅವ್ರು ಓದಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಒಂದು ಓಪನ್ ಡೇ ಮಾಡ್ತಾಯಿದ್ದೀವಿ. ಅವತ್ತಿನ ದಿವಸ ಎಲ್ಲ ಮಕ್ಕಳು ಭಾಗವಹಿಸ್ತಾರೆ, ಪಿ ಯು ಸಿ ಮಕ್ಕಳು ಬರ್ತಾರೆ, ಡಿಗ್ರಿ ಮಕ್ಕಳು ಬರ್ತಾರೆ. ಸೊ ಬಂದುಬಿಟ್ಟು ಅದನ್ನೆಲ್ಲ ನೋಡಿ ಆಮೇಲೆ ಕ್ಯಾರಿಯರ್ ಗೈಡ್ಲೈನ್ಸ್ ಕೂಡ ನಾವು ಅವತ್ತು ಒಂದು ಸೆಮಿನಾರ್ ಥರ ಇಟ್ಟಿರ್ತೀವಿ. ಇನ್ನೂ ಇದಲ್ದೇ ಏನೇನೆಲ್ಲ ನೀವು ಮಾಡ್ಬೋದು ಪಿ ಯು ಸಿ ಆದಮೇಲೆ ಇಲ್ಲ ಡಿಗ್ರಿ ಆದಮೇಲೆ ಅದನ್ನೆಲ್ಲ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಓಪನ್ ಡೇ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ 2 ದಿನದ ಕಾರ್ಯಕ್ರಮ. ಬೆಳಗ್ಗೆ 9 ಗಂಟೆಗೆ ಶುರುವಾಗಿ 6 ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಥರದ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರನ್ನು ಮುಕ್ತವಾಗಿ ಮುಕ್ತ ಪ್ರವೇಶ ಇರುತ್ತೆ. ಅವ್ರು ಬಂದು ಈಗ ಪ್ರವೇಶಾತಿ ಪಡೆಯೋಕ್ಕೆ ಮುಂಚೆ ಯಾವ್ಯಾವ ಕೋರ್ಸ್ಗಳು ನನಗೆ ಇಷ್ಟ ಆಗುತ್ತೆ, ಯಾವ ಕೋರ್ಸ್ ಆದರೆ ಸರಿ ಹೋಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ 6 ತಿಂಗಳ ಮುಂಚೆನೇ ಅವ್ರಿಗೆ ಇದೆಲ್ಲ ಮಾಹಿತಿ ಇದ್ದರೆ ನೆಕ್ಸ್ಟ್ ಅವರು ಪ್ರವೇಶ ಪಡೆಯೋಕ್ಕೆ ಮುಂಚೆ ಅವ್ರಿಗೆ ಭಾಳ ಈಸಿ ಆಗುತ್ತೆ ಯಾವ ಕೋರ್ಸಿಗೆ ನಾನು ಜಾಯ್ನ್ ಆದರೆ ಒಳ್ಳೆಯದಾಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಪಿ ಯು ಸಿ
ಡಿಗ್ರಿ ಲೆವೆಲ್ಲು, ಮಾಸ್ಟರ್ ಡಿಗ್ರಿ ಎಲ್ಲ ಲೆವೆಲಲ್ಲೂ ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ. ಪೋಷಕರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಈ ಯೂನಿವರ್ಸಿಟಿನಲ್ಲಿ ಯಾವ್ಯಾವ ಕೋರ್ಸ್ ಇದೆ, ನನಗೆ ಯಾವ ಕೋರ್ಸ್ ಸರಿಯಾಗುತ್ತೆ, ಯಾವ್ದು ತೊಗೊಂಡ್ರೆ ನನಗಿದಾಗುತ್ತೆ, ಯಾವುದು ತೊಗೊಂಡ್ರೆ ನನಗೆ ಕೆಲಸ ಸಿಗುತ್ತೆ, ಈ ಥರದ ಎಲ್ಲ ಮಾಹಿತಿಗಳ್ನು ಒಂದೇ ಜಾಗದಲ್ಲಿ ಈ 2 ದಿನಗಳಲ್ಲಿ ನಾವು ಎಲ್ಲರಿಗೂ ತಿಳಿಸ್ಕೊಡ್ತೀವಿ. ಇದ್ರ ಜೊತೆಯಲ್ಲಿ ನಮ್ಮಲ್ಲೇ ವಿದ್ಯಾರ್ಥಿಗಳು ಅವ್ರು ಮಾಡಿರೋ ಪ್ರಾಜೆಕ್ಟ್ಗಳ್ನ ಪ್ರದರ್ಶನ ಬೇರೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಈ ವಿದ್ಯಾಭ್ಯಾಸ ಮಾಡಿದ್ಮೇಲೆ ನಾವು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ಬೋದು ಅನ್ನೋ ಐಡಿಯಾನೂ ಸಿಗುತ್ತೆ. ಹೀಗಾಗಿ ಈಗ ತಾನೇ ಇದಕ್ಕೆ 1 ವರ್ಷ ತುಂಬಿದೆ ಯೂನಿವರ್ಸಿಟಿ. ಈಗಾಗಲೇ 42 ವಿವಿಧ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದರೆಲ್ಲ ಪರಿಚಯ ಕೂಡ ಈ 2 ದಿನದಲ್ಲಾಗುತ್ತೆ. ಹಾಗಾಗಿ ಮಾಧ್ಯಮಿಕರಲ್ಲಿ ಮತ್ತೊಮ್ಮೆ ಏನು ಅಂದರೆ, ಇದ್ರ ಜೊತೆಯಲ್ಲಿ ವಿಶೇಷ ಕೊಡುಗೆಗಳಿದೆ. 13-14ಕ್ಕೆ ಯಾರ್ಯಾರು ಬಂದು ಅವತ್ತು ಅಡ್ಮಿಷನ್ ಮಾಡಿಸ್ಕೊತಾರೋ ಅವ್ರಿಗೆ ವಿಶೇಷ ಕೊಡುಗೆ ಇದೆ. ಈಗ MBA ವಿಭಾಗದಿಂದ, ಈಗ MBA ವಿಭಾಗದಲ್ಲಿ ಮೊದಲು ಎಲ್ಲದಕ್ಕೂ ಕೂಡ ಚಾರ್ಜ್ ಮಾಡ್ತಾಯಿದ್ವಿ. ಈ ವಿಶೇಷ ದಿನದಲ್ಲಿ 13-14ನೇ ದಿನ ತಾರೀಕು ಯಾರ್ಯಾರು ಬಂದು ಅಡ್ಮಿಷನ್ ಆಗ್ತಾರೋ ಅವ್ರಿಗೆಲ್ಲ ನಮ್ಮ ಕಾಲೇಜ್ ಬ್ಯಾಗು, ಲ್ಯಾಪ್ಟಾಪು, ಹಾಗೆ ಔಟ್ಬೌಂಡ್ ಪ್ರೋಗ್ರಾಮು, ವಿತಿನ್ ದ ಸ್ಟೇಟು, ಔಟ್ ಆಫ್ ಸ್ಟೇಟ್ ಟೂರು, ಇದೆಲ್ಲ ಥರದ ಒಂದು 7-8 ಥರದ ವಿಶೇಷ ಕೊಡುಗೆಗಳನ್ನು MBA ಅಲ್ಲಿ ಅಡ್ಮಿಷನ್ ಆಗೋರಿಗೆ ಕೊಡ್ತಾಯಿದ್ವಿ.